ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಾನು ಸೋತಿಲ್ಲ, ಹಾಗಾಗಿ ರಾಜಭವನಕ್ಕೆ ಹೋಗಿ ನಾನು ರಾಜೀನಾಮೆ ಕೊಡೋದಿಲ್ಲ. ಬಿಜೆಪಿಯವರು ಬಹುಮತ ಪಡೆದಿಲ್ಲ, ಅವರು ಅದನ್ನ ಕದ್ದಿದ್ದಾರೆ. ನಾನು ಹುಲಿಮರಿಯಂತೆ ಹೋರಾಟ ನಡೆಸ್ತೀನಿ, ಆದರೆ ರಾಜೀನಾಮೆಯನ್ನಂತೂ ಕೊಡೋದಿಲ್ಲ ಅಂತ ಪಶ್ಚಿಮ ಬಂಗಾಳದ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸುದ್ದಿಗೋಷ್ಠಿ ನಡೆಸಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಎದ್ದಿದ್ದಾವೆ. ಸೊ ಅದರ ಕುರಿತಾಗಿ ಅಂತಹ ಸನ್ನಿವೇಶದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಸೋತ ನಂತರ ರಾಜೀನಾಮೆ ಕೊಡದೆ ಹೋದರೆ ಏನಾಗತ್ತೆ ಮುಂದಕ್ಕೆ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಪ್ಲಸ್ ಪಶ್ಚಿಮ ಬಂಗಾಳದಲ್ಲಿಯೂ ಸಹ ಈ ಸನ್ನಿವೇಶದಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ವಿವರಿಸ್ತೀನಿ. ಅದ್ರ ಜೊತೆಗೆ ಮಮತಾ ಬ್ಯಾನರ್ಜಿ ಮಾಡಿರುವಂತಹ ಆರೋಪಗಳೇನು, ನನ್ನನ್ನ CCTV ಇಲ್ಲದ ಜಾಗದಲ್ಲಿ ಹಿಡ್ಕೊಂಡು ಹೊಡೆದ್ರು, ನನ್ನ ಹೊಟ್ಟೆಗೆ ಕಿಕ್ ಮಾಡಿದ್ರು, ನನ್ನನ್ನ ತಳ್ಳಾಡಿದ್ರು, ನನ್ನ ಮೇಲೆ ಹಲ್ಲೆ ಆಯ್ತು ಅಂತ ಬೇರೆ ಹೇಳ್ಕೊಂಡಿದ್ದಾರೆ. ಅದೆಷ್ಟು ಸೀರಿಯಸ್ಸು, ಗಂಭೀರ, ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿನ್ನೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಹೊರಗಡೆ ಬಂತು. ಅದರಲ್ಲಿ ಒಂದು ರಾಜ್ಯ ಪಶ್ಚಿಮ ಬಂಗಾಳ. ಸುಮಾರು 10-15 ವರ್ಷಗಳಿಂದ ಏನೆಲ್ಲ ತಂತ್ರ ಕುತಂತ್ರ ಷಡ್ಯಂತ್ರಗಳನ್ನ ಮಾಡ್ಕೊಂಡು ಬರ್ತಿತ್ತು ಬಿಜೆಪಿ ಆ ರಾಜ್ಯವನ್ನ ಗೆಲ್ಲೋದಕ್ಕೆ ಅನ್ನೋದ್ರ ಬಗ್ಗೆ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಸಾಕಷ್ಟು ಬಾರಿ ಹೇಳಿದ್ದೀನಿ, ನಿಮಗೂ ಸಹ ಗೊತ್ತಿರುತ್ತೆ. ನಾನು ಹೇಳದೆ ಹೋದರೂ ನಿಮಗೆ ಗೊತ್ತಿರುತ್ತೆ. ಹಾಗೂ ಹೀಗೂ ಎಲೆಕ್ಷನ್ ಕಮಿಷನ್ ಅನ್ನ ಮುಂದೆ ಬಿಟ್ಕೊಂಡು, ಮೀಡಿಯಾವನ್ನ ಮುಂದೆ ಬಿಟ್ಕೊಂಡು, ಇನ್ನೇನೇನೋ ಪ್ರಯತ್ನಗಳನ್ನ ಮಾಡಿ ಪಶ್ಚಿಮ ಬಂಗಾಳವನ್ನ ಬಿಜೆಪಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಡ್ತು. ಅದು ಹೇಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಬೆಳಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀರಿ. ಅದನ್ನ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾವೆಲ್ಲ ಅಂಶಗಳು ಬಿಜೆಪಿಗೆ ಅಥವಾ ಬಿಜೆಪಿ ಯಾವೆಲ್ಲ ಅಂಶಗಳನ್ನ ಬಳಸ್ಕೊಂಡು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳವನ್ನ ಗೆದ್ಕೊಳ್ತು ಅಂತ. ಅದು ಬೇರೆ. ಆದರೆ ಈಗ ಬಂದಿರುವಂತಹ ವಿಚಾರ ಏನು ಅಂದ್ರೆ, ಸೋತ ನಂತರ ಹೇಗೆ ಸೋತಿದ್ದೀರಿ, ಏನಾಯ್ತು, ಅದು ಬೇರೆ ವಿಚಾರ. ಆದರೆ ಸೋತ ನಂತರ ಒಂದು ಮುಖ್ಯಮಂತ್ರಿಯಾದಂಥವರು ಸೀದಾ ರಾಜಭವನಕ್ಕೆ ಹೋಗ್ತಾರೆ, ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ರಾಜೀನಾಮೆಯನ್ನ ಸಲ್ಲಿಸಿ ಹೊರಗಡೆ ಬರ್ತಾರೆ. ಜನರ ಆದೇಶಕ್ಕೆ ತಲೆಬಾಗಿದ್ದೀವಿ, ಜನಾದೇಶಕ್ಕೆ ತಲೆಬಾಗಿದ್ದೀವಿ ಅಂತ ಸುದ್ದಿಗೋಷ್ಠಿ ನಡೆಸಿ ಅಥವಾ ಸುದ್ದಿಗಾರರೊಂದಿಗೆ ಮಾತಾಡಿ ನಿರ್ಗಮಿಸ್ತಾರೆ. ಅದು ವಾಡಿಕೆ, ಇಲ್ಲಿಯವರೆಗೆ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಹೊಸ ರೀತಿಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸುದ್ದಿಗೋಷ್ಠಿ ನಡೆಸಿ, ನಾನು ರಾಜೀನಾಮೆ ಕೊಡಲ್ಲ, ನಾನು ಸೋತಿಲ್ಲ, ಹಾಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರಲ್ಲ, ಬಿಜೆಪಿ ಬಹುಮತ ಪಡೆದಿಲ್ಲ, ಬಹುಮತವನ್ನ ಕದ್ದಿದೆ, ಲೂಟ್ ಲೂಟ್ ಲೂಟ್, ಅವರು ಲೂಟಿ ಮಾಡಿದ್ದಾರೆ ಅಂತ ಆರೋಪಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅವ್ರ ಮೇಲೆ ಹಲ್ಲೆ ಆಗಿದ್ರ ಬಗ್ಗೆ ಸಹ ಹೇಳ್ಕೊಂಡಿದ್ದಾರೆ. ಅದನ್ನ ಆಮೇಲೆ ಹೇಳ್ತೀನಿ. ಮೊದಲಿಗೆ ಈ ರಾಜೀನಾಮೆ ಪ್ರಸಂಗಕ್ಕೆ ಬರೋದಾದ್ರೆ, ಈಗ ಮುಂದೇನು, ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗೋದಿಲ್ವಾ ಅಂತ ನಿಮಗೆ ನೆನಪಿದ್ರೆ, 1 ವರ್ಷದ ಹಿಂದೆ ಕೇಜ್ರಿವಾಲ್ ಅವರನ್ನ ಬಂಧಿಸಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೆ ಬಂಧಿಸಿ ಅವರನ್ನ ಜೈಲಿಗಟ್ಟಲಾಗಿತ್ತು. ಆದರೆ ಅವರು ಜೈಲಿಗೆ ಹೋದರೂ ಸಹ ರಾಜೀನಾಮೆ ಕೊಟ್ಟಿರಲಿಲ್ಲ. ಬೇರೆ ಇಲ್ಲಿಯವರೆಗೆ ಅಂತಹ ಸನ್ನಿವೇಶ ಬಂದಾಗ ಯಡಿಯೂರಪ್ಪ ಆಗಿರಬಹುದು, ಏನು ಮೊನ್ನೆವರೆಗೂ ಸೊರೇನ್ ಅವರಾಗಿರಬಹುದು, ಉತ್ತರ ಆ ಜಾರ್ಖಂಡ್ ಅಲ್ಲಿ ಅವರು ಸಹ ಬಂಧನಕ್ಕೆ ಒಳಗಾಗ್ತೀನಿ ಅಂತ ಗೊತ್ತಾದ ತಕ್ಷಣ ರಾಜೀನಾಮೆ ಕೊಟ್ಟ ನಂತರ ಜೈಲಿಗೆ ಹೋದ್ರು. ಯಡಿಯೂರಪ್ಪನವರು ಅದೇ ರೀತಿ ಮಾಡಿದ್ರು ಕರ್ನಾಟಕದ ಸನ್ನಿವೇಶ ಬಂದಾಗ. ಸೊ ಇಡೀ ದೇಶದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೆ ಬಂಧನದ ಸನ್ನಿವೇಶ ಬಂದಾಗ ಅವರು ರಾಜೀನಾಮೆ ಕೊಟ್ಟು ಆ ನಂತರ ಬಂಧನಕ್ಕೆ ಒಳಗಾಗ್ತಾ ಬಂದ್ರು. ಆದರೆ ಕೇಜ್ರಿವಾಲ್ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಜೈಲಿಗೆ ಹೋದರೂ ಸಹ ಸಂವಿಧಾನದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡಲ್ಲ. ಜೈಲಲ್ಲಿದ್ದಾಗಲೂ ಸಹ ಅವರು ಮುಖ್ಯಮಂತ್ರಿ ಆಗೇ ಇದ್ರು. ಬೈಲಲ್ಲಿ ಹೊರಗೆ ಬಂದ ನಂತರನೇ ಅವರು ರಾಜೀನಾಮೆ ಕೊಟ್ಟಿದ್ದು. ಜೈಲಲ್ಲಿದ್ದಾಗ ಮುಖ್ಯಮಂತ್ರಿಯಾಗೆ ಮುಂದುವರೆದಿದ್ರು. ಸೊ ಅಂತಹದೇ ಒಂದು ಹೊಸತನ ಅಥವಾ ಹೊಸ ದಾಳ ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಎಸ್ತಿದ್ದಾರೆ. ಏನಂದ್ರೆ, ನಾನು ರಾಜೀನಾಮೆ ಕೊಡಲ್ಲ, ಯಾಕಂದ್ರೆ ನಾನು ಸೋತಿಲ್ಲ. 100 ಕ್ಷೇತ್ರಗಳಲ್ಲಿ ಅಕ್ರಮ ನಡೆದಿದೆ. ಆ ಅಕ್ರಮಗಳ ಸಹಾಯದಿಂದ ಬಿಜೆಪಿ ಬಹುಮತವನ್ನ ಕದ್ದಿದೆ, ಲೂಟಿ ಮಾಡಿದೆ. ಎಲೆಕ್ಷನ್ ಕಮಿಷನ್ ಅವರು ದೋಖ ಮಾಡಿದ್ದಾರೆ, ಎಲೆಕ್ಷನ್ ಕಮಿಷನ್ ಅವರು ಮೋಸ ಮಾಡಿ ಬಿಜೆಪಿ ಗೆಲ್ಲುವ ಹಾಗೆ ನೋಡ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡುತ್ತಾ ನಾನು ರಾಜೀನಾಮೆ ಕೊಡಲ್ಲ ಅಂತ. ಹಾಗಾದ್ರೆ ಈಗ ಸಂವಿಧಾನಾತ್ಮಕ ಬಿಕ್ಕಟ್ಟು ಉಂಟಾಗಲ್ವಾ ಅಂತ ನೋಡೋದಾದ್ರೆ ಮುಂದೇನು, ಈಗ ರಾಜ್ಯಪಾಲರು ಏನ್ ಮಾಡಬೇಕು, ಮುಂದೇನಾಗುತ್ತೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ,
ಮೇ 7ನೇ ತಾರೀಕಿನವರೆಗೆ ಈ ಸರ್ಕಾರಕ್ಕೆ ಆಯಸ್ಸಿದೆ. 5 ವರ್ಷ ಕಂಪ್ಲೀಟ್ ಆಗೋದು ಮೇ 7ನೇ ತಾರೀಕು ಅಂದ್ರೆ ನಾಡಿದ್ದು. ಅಷ್ಟರ ಒಳಗಡೆ ಹೊಸ ಸರ್ಕಾರ ಬರಬೇಕು ಅಥವಾ ಹೊಸ ಸರ್ಕಾರಕ್ಕೆ ಕ್ಲೇಮ್ ಆಗಬೇಕು, ಒಂದು ಡೇಟ್ ಫಿಕ್ಸ್ ಆಗಬೇಕು, ಪ್ರಮಾಣ ವಚನಕ್ಕೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆದರೆ ಮಮತಾ ಬ್ಯಾನರ್ಜಿ ಅವರು ಅದಕ್ಕೆ ರಾಜೀನಾಮೆ ಕೊಡಬೇಕಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಏನು? ಅಲ್ಲಿನ ಮುಖ್ಯಮಂತ್ರಿ RN ರವಿ ಅವರಿಗೆ ಇದೊಂದು ಹೊಸ ರೀತಿಯಾದಂತಹ ಸವಾಲಾಗಬಹುದು. ಬಟ್ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇರೋದ್ರಿಂದ ಮತ್ತೆ ಎಲ್ರಿಗೂ ಗೊತ್ತಿರೋದ್ರಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಾಜಕೀಯವಾಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ದೊಡ್ಡ ಗೊಂದಲ ಏನು ಆಗೋದಿಲ್ಲ. ಸಂವಿಧಾನಾತ್ಮಕವಾದಂತಹ ದೊಡ್ಡ ಬಿಕ್ಕಟ್ಟು ಏನು ಎದುರಾಗೋದಿಲ್ಲ. ಅದೊಂದು ಸಿಂಪಲ್ ಮ್ಯಾಟರ್ ಆಗಿ ಸಾಲ್ವ್ ಆಗಿಬಿಡುತ್ತೆ. ಯಾಕೆಂದ್ರೆ 7ನೇ ತಾರೀಕಿನ ಒಳಗೆ ಅವರು ರಾಜೀನಾಮೆ ಕೊಟ್ಟರು ಕೊಡದೆ ಹೋದ್ರು ಈ ಒಂದು ಏನಿದೆ ಸರ್ಕಾರ ಇದೆ ಅದು ವಿಸರ್ಜನೆ ಆಗೋಗುತ್ತೆ. ಆದರೆ ಏನು ಬದಲಾವಣೆ ಅಂದ್ರೆ 7ನೇ ತಾರೀಕು ಒಳಗಡೆ ಯಾರೂ ಮುಖ್ಯಮಂತ್ರಿಯಾಗಿ ತಮ್ಮ ಕ್ಲೇಮ್ ಅನ್ನ ಹಾಕದೆ ಹೋದ್ರೆ, ರಾಜ್ಯಪಾಲರು ಯಾರನ್ನು ಕರೀದೆ ಹೋದ್ರೆ 8ನೇ ತಾರೀಕಿಂದ ರಾಷ್ಟ್ರಪತಿ ಆಡಳಿತವನ್ನ ಪಶ್ಚಿಮ ಬಂಗಾಳದಲ್ಲಿ ಹೇರಬೇಕಾಗತ್ತೆ. ಅದೊಂದು ದೊಡ್ಡ ಬದಲಾವಣೆ ಆಗುತ್ತೆ. ಬಟ್ ರಾಷ್ಟ್ರಪತಿಗಳ ಆಡಳಿತವನ್ನ ಹೇರಿದ ನಂತರ ಯಾವುದೇ ದಿನ ಬಹುಮತ ಇದೆ ಅಂತ ಹೇಳಿ ಬಿಜೆಪಿಯಲ್ಲಿ ಹೋಗಿ ಒಂದು ಪತ್ರ ಕೊಟ್ಟರೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಕೊಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ನಡೆಯುತ್ತೆ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಮಮತಾ ಬ್ಯಾನರ್ಜಿ ಅವರ ಈ ದಾಳ ಏನಿದೆ ಅಥವಾ ಈ ಒಂದು ಮಾತು ಏನಿದೆ, ಅವರ ನಡೆ ಏನಿದೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನೋದು, ಅದು ಯಾವುದೇ ರೀತಿಯಾದಂತಹ ರಾಜಕೀಯ ಸಂವಿಧಾನಾತ್ಮಕವಾದಂತಹ ಬಿಕ್ಕಟ್ಟನ್ನ ಸೃಷ್ಟಿ ಮಾಡೋದಿಲ್ಲ. ಮಾಡೋದಿಲ್ಲ. ಇನ್ನು ಅವರ ಈ ನಡೆ ಸರಿನಾ ಅಂತ ನನ್ನನ್ನ ಕೇಳಿದ್ರೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯದಲ್ಲಿ ಅವರ ಈ ನಡೆ ತಪ್ಪು. ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು ತಪ್ಪಾಗುತ್ತೆ. ಯಾಕೆಂದ್ರೆ ನೀವು ಏನು ಆರೋಪಗಳನ್ನು ಬೇಕಾದರೂ ಮಾಡಬಹುದು. ಅದನ್ನ ನೀವು ನಾಳೆ ಹೋರಾಟ ಮಾಡಿ, ಕೋರ್ಟಿಗೆ ಹೋಗಿ ಸತ್ಯಕ್ಕಾಗಿ ಹೋರಾಟ ಮಾಡಿ, ಜನರ ಮುಂದೆ ಹೋಗಿ ಏನಾದರೂ ಮಾಡಿ. ಆದರೆ ಒಂದು ರಿಸಲ್ಟ್ ಅಂತ ಬಂದ ಮೇಲೆ ಆ ರಿಸಲ್ಟ್ ಅನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಅದಕ್ಕೆ ರಾಜೀನಾಮೆ ಸಲ್ಲಿಸಬೇಕಾಗತ್ತೆ. ರಾಜೀನಾಮೆ ಸಲ್ಲಿಸಿ ಬೇರೆ ಸರ್ಕಾರ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ನಂತರ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಜನರ ಮುಂದೆ ಹೋಗಿ, ಜನತಾ ನ್ಯಾಯಾಲಯಕ್ಕೆ ಹೋಗಿ, ಸುಪ್ರೀಂ ಕೋರ್ಟ್ ಹೋಗಿ, ಏನು ಬೇಕಾದರೂ ನೀವು ಸಂವಿಧಾನದಲ್ಲಿ ಎಲ್ಲ ಆಯ್ಕೆಗಳು ಇದೆ, ನೀವು ಅವುಗಳನ್ನೆಲ್ಲ ಬಳಸ್ಕೊಳ್ಬಹುದು. ಬಟ್ ನಾನು ರಾಜೀನಾಮೆ ಕೊಡದೇ ಇರೋದ್ರಿಂದ ಅಲ್ಲೇನೋ ಆಗುತ್ತೆ ಅಂದ್ರೆ ಏನೂ ಆಗೋದು ಇಲ್ಲ. ಸುದ್ದಿ ಮಾಡಬಹುದು ಒಂದು ದಿನ. ನಾವು ಒಂದು ದಿನ ಚರ್ಚೆ ಮಾಡಿ ಈ ರೀತಿ ವಿವರಿಸಬೇಕಾಗತ್ತೆ. ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಮುಂದೇನು, ಅಷ್ಟು ಮಾತ್ರ ಆಗತ್ತೆ ಹೊರತು ಬೇರೇನು ದೊಡ್ಡದಾದಂತಹ ಅಲ್ಲಿ ಇದಾಗೋದಿಲ್ಲ. ಮತ್ತು ಫಲಿತಾಂಶಗಳ ಮೇಲೂ ಪರಿಣಾಮ ಬೀರೋದಿಲ್ಲ. ಜನ ಸಹ ಅದನ್ನು ಗಂಭೀರವಾಗಿ ಸ್ವೀಕರಿಸೋದಿಲ್ಲ. ಬಟ್ ಹೋರಾಟ ಮುಂದಿನ ಹಾದಿ, ಅದಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಇನ್ನು ಇನ್ನೊಂದು ವಿಚಾರ, ಇದು ರಾಜೀನಾಮೆಗೆ ಸಂಬಂಧಪಟ್ಟದ್ದು, ಮುಂದೇನಾಗುತ್ತೆ ಅನ್ನೋದಾದ್ರೆ ಇನ್ನೊಂದು ಗಂಭೀರವಾದ ವಿಚಾರ ಏನು ಅಂತಂದ್ರೆ, ನನ್ನ ಮೇಲೆ ಹಲ್ಲೆ ನಡೆಯಿತು ಒಳಗಡೆ ಹೋದಾಗ. ಇದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಮಾಡುವ ಆರೋಪ ಬಹಳ ಗಂಭೀರ ಆಗತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅರಸೇನಾ ಪಡೆಗಳನ್ನ ಹಾಕಿದ್ದಾರೆ. ಅರಸೇನಾ ಪಡೆಗಳೇ ನನ್ನ ಮೇಲೆ ದಾಳಿ ನಡೆಸಿದ್ವು, ಹಲ್ಲೆ ನಡೆಸಿದ್ವು, ನನಗೆ ಹೊಟ್ಟೆಗೆ ಗುದ್ದಿದ್ರು, ಕಾಲಲ್ಲಿ ಒದ್ರು ಅಂತೆಲ್ಲ ಮಮತಾ ಬ್ಯಾನರ್ಜಿ ಹೇಳ್ಕೊಳ್ತಿದ್ದಾರೆ. ಅಲ್ಲಿ CCTV ಬಂದ್ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಇದರ ಬಗ್ಗೆ ಸೀರಿಯಸ್ ಆದಂತಹ ತನಿಖೆ ಆಗಬೇಕಾಗತ್ತೆ. ನಿಜವಾಗ್ಲೂ ಅವರು ನಿಜ ಹೇಳ್ತಿದಾರ ಅಂತ. ರಾಜಕೀಯ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಅವರು ಏನಾದರೂ ಸುಳ್ಳು ಹೇಳಿದ್ರೆ ಅವರ ಮೇಲೂ ಕ್ರಮ ಆಗಬೇಕಾಗತ್ತೆ. ಯಾಕಂದ್ರೆ ಇಂಥ ಆರೋಪಗಳು ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತಹ ಸಾಧ್ಯತೆಗಳಿರ್ತವೆ. ಅಂತಹ ಆರೋಪಗಳನ್ನ ಯಾರೂ ಸಹ ಸುಮ್ಮನೆ ಮಾಡಬಾರದು. ಅದು ಯಾರೇ ಆಗಿರ್ಲಿ. ಮಮತಾ ಬ್ಯಾನರ್ಜಿ ಅವ್ರಿಗೆ ಅನ್ಯಾಯ ಆಗಿದೆ ಒಂದು ಮಟ್ಟಕ್ಕೆ, ನಾನು ಹೇಳ್ತೀನಿ. ಹೌದು, ಬಿಜೆಪಿ ಅನ್ನುವಂತಹ ಒಂದು ಕೋಮುವಾದಿ ಪಕ್ಷ ಇಡೀ ರಾಷ್ಟ್ರದಲ್ಲಿ ಎಲೆಕ್ಷನ್ ಕಮಿಷನ್ ಅನ್ನು ಸಹ ಬಳಸ್ಕೊಂಡು, IT ಡಿಪಾರ್ಟ್ಮೆಂಟ್ ಬಳಸ್ಕೊಂಡು, EDನ ಬಳಸ್ಕೊಂಡು, CBIನ ಬಳಸ್ಕೊಂಡು, ಎಲ್ಲ ರೀತಿಯಲ್ಲೂ ಸಹ ವಿರೋಧ ಪಕ್ಷಗಳನ್ನ, ಬಿಜೆಪಿಯೇತರ ಪಕ್ಷಗಳನ್ನ, ಸರ್ಕಾರಗಳನ್ನ ಕಾಡ್ತಾ ಬರ್ತಿದೆ. ಇನ್ಕ್ಲೂಡಿಂಗ್ ರಾಜ್ಯಪಾಲರನ್ನು ಸಹ ಬಳಸ್ಕೊಂಡು ಬಿಜೆಪಿಯೇತರ ಸರ್ಕಾರಗಳನ್ನ ದಿನ ಬೆಳಗಾದ್ರೆ ಕಾಡುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಅದು ಅವರ ನೀಚತನ, ಅವರ ಕುತಂತ್ರ. ಎಸ್, ಐ ಅಕ್ಸೆಪ್ಟ್. ಆದರೆ ಅದಕ್ಕೆ ಅಂತ ನಾನು ರಾಜೀನಾಮೆ ಕೊಡಲ್ಲ ಅನ್ನೋದು, ಅಥವಾ ಸುಮ್ಮನೆ ನನ್ನ ಮೇಲೆ, ಮುಖ್ಯಮಂತ್ರಿ ಮೇಲೆ ಹಲ್ಲೆ ಆಗೋಯ್ತು, ನನ್ನನ್ನು ಹೊಡೆದ್ರು ಅಂತ ಹೇಳೋದಿದೆಯಲ್ಲ, ಅದನ್ನು ಸಹ ಅಷ್ಟು ಸುಲಭಕ್ಕೆ ನಾವು ಸುಮ್ಮನೆ ಹೇಳಬಾರ್ದು. ನಿಜವಾಗ್ಲೂ ಮಮತಾ ಬ್ಯಾನರ್ಜಿ ಅವರ ಮೇಲೆ ಏನಾದರೂ ಕೈ ಬಿದ್ದಿದ್ರೆ, ಅವ್ರ ಮೇಲೆ ಹಲ್ಲೆ ಆಗಿದ್ರೆ,
ಅದು ದೊಡ್ಡ ಸಮಸ್ಯೆ ಆಗತ್ತೆ. ಈ ಕೇಂದ್ರ ಸರ್ಕಾರ ನೀಚಾತಿ ನೀಚ ಸರ್ಕಾರ ಅಂತ ಕರೆಸ್ಕೊಳ್ಬೇಕಾಗತ್ತೆ. ಅದ ಆ ವಿಚಾರವನ್ನ ಜನರ ಮುಂದೆ ಇಟ್ಟು ಈ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕಾಗತ್ತೆ. ನಿಜ ಆಗಿದ್ರೆ. ಆದ್ರೆ ಸುಖಾಸುಮ್ಮನೆ ಆರೋಪ ಮಾಡೋದಾದ್ರೆ ಸೀರಿಯಸ್ಲಿ ನಾಟ್ ಎ ಗುಡ್ ಥಿಂಗ್. ಆ ರೀತಿ ಯಾರು ಮಾಡಕ್ ಹೋಗ್ಬಾರ್ದು. ಯಾವುದೇ ಪಕ್ಷ ಆಗಿರ್ಲಿ, ಎಷ್ಟು ದೊಡ್ಡ ಅನ್ಯಾಯನೇ ಆಗಿರ್ಲಿ, ಸತ್ಯಾಂಶಗಳನ್ನ ಮುಂದಿಟ್ಟೇ ಹೋರಾಟ ನಡೆಸಬೇಕು. ಸುಮ್ನೆ ಹೇಳಬಾರ್ದು. ಬಟ್ ಮಮತಾ ಬ್ಯಾನರ್ಜಿ ಹೇಳಿದರೆ ಅದರ ಬಗ್ಗೆ ತನಿಖೆ ಆಗಬೇಕು. ನಿಜವಾಗ್ಲೂ ದಾಳಿ ಆಗಿದ್ರೆ, ಹಲ್ಲೆ ಆಗಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಯಾರೆಲ್ಲ ಪಾಲ್ಗೊಂಡಿದ್ದಾರೋ ಅವ್ರಿಗೆಲ್ರಿಗೂ ಆಗಬೇಕು. ಮತ್ತು ಅವರನ್ನ ಪ್ರೇರೇಪಿಸಿದವರು ಅದು ಯಾರೇ ಆಗಿರ್ಲಿ, ಪ್ರಧಾನಿಯಿಂದ ಹಿಡಿದು ಗೃಹ ಮಂತ್ರಿವರೆಗೆ ಯಾರೇ ಆಗಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು. ಇಲ್ಲ ಇವ್ರ ಆರೋಪ ಸುಮ್ಮನೆ ರಾಜಕೀಯ ಆರೋಪ ಅನ್ನೋದಾದ್ರೆ ಇವ್ರ ಮೇಲೂ ಸಹ ಕ್ರಮ ಆಗಬೇಕು. ಯಾಕಂದ್ರೆ ಯಾರು ಇಷ್ಟು ದೊಡ್ಡ ಆರೋಪಗಳನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬಾರ್ದು. ಸೊ ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಈಗ ಆಗಿರುವಂತಹ ಬೆಳವಣಿಗೆಗಳು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸೋತಾಗಿದೆ. ಆ ಸೋಲಿಗೆ ಕಾರಣಗಳು ಏನೇ ಇದ್ರೂ ಸಹ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ಕೊಡಬೇಕಿತ್ತು, ಬಟ್ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ, ಅದ್ರ ಜೊತೆಗೆ ಅವರ ಆರೋಪ ಇದೆಯಲ್ಲ ನನ್ನ ಮೇಲೆ ಹಲ್ಲೆ ಆಯ್ತು ಅಂತ, ಅದ್ರ ಬಗ್ಗೆಯೂ ಸಹ ನನ್ನ ಒಂದು ಅಭಿಪ್ರಾಯವನ್ನ ಮಂಡಿಸಿದ್ದೇನೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.